ಬಿಎಂಟಿಸಿ ಬಸ್ ಅಡಿಗೆ ಸಿಲುಕಿದ ಮಹಿಳೆ ಪವಾಡ ಸದೃಶ್ಯದಂತೆ ಪಾರಾದ ಮಹಿಳೆ. ಇಂದು ಬೆಳಗ್ಗೆ ಇಂದಿರಾನಗರದಲ್ಲಿ ನಡೆದಂತಹ ಘಟನೆ ಇದು. ಎಲ್ಲರೂ ಕೂಡ ಒಂದು ಕೂದಲ ಎಳೆಯಲ್ಲಿ ಪಾರಾಗಬಹುದು ಅಂತ ಹೇಳ್ತಾರೆ, ಪ್ರಾಣವನ್ನ ಉಳಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಇದೆ ಇದೊಂದು ದೃಶ್ಯವನ್ನ ಗಮನಿಸಿದಾಗ. ಬಿಎಂಟಿಸಿ ಬಸ್ ಅಡಿಗೆ ಸಿಲುಕಿದಂತ ಮಹಿಳೆ ಬಿಎಂಟಿಸಿ ಬಸ್ ಅಡಿಯಲ್ಲಿ ಸಿಲುಕಿದಂತ ಮಹಿಳೆ ಪವಾಡ ಸದೃಶ್ಯದಂತೆ ಪಾರಾಗಿದ್ದಾಳೆ. ಇಂದು ಬೆಳಿಗ್ಗೆ ಇಂದಿರಾನಗರದಲ್ಲಿ ನಡೆದಂತಹ ಘಟನೆ ಅದು. ರಸ್ತೆ ದಾಟುತ್ತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದ ಬಸ್. ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ನಡಿ ಸಿಲುಕಿದ ಮಹಿಳೆಯನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ ಜನರು. ಬಿಎಂಟಿಸಿ ಬಸ್ ಅಡಿಗೆ ಸಿಲುಕಿದ ಮಹಿಳೆ ಪವಾಡ ಸದೃಶ್ಯದಂತೆ ಪಾರಾಗಿದ್ದಾಳೆ. ಇಂದಿರಾನಗರದಲ್ಲಿ ಇಂದು ಬೆಳಗ್ಗೆ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ನೋಡಿ ಇದು. ಯಾವಾಗ ಏನಾಗುತ್ತೋ, ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲವೊಂದು ಸಿಚುವೇಶನ್ಗಳು ಹೇಗಿರ್ತಾವೆ ಅಂತ ಅಂದರೆ, ಹೇಗೆ ಸೇಫ್ ಆದ್ರಪ್ಪ ಇಂಥ ಸಿಚುವೇಶನಲ್ಲಿ ಅನ್ನುವಂಥ ರೀತಿಯಲ್ಲಿ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಇದನ್ನು ಪವಾಡನ ಅಂತ. ಯಾಕಂದರೆ ಅಲ್ಲಿ ಪ್ರಾಣ ಹೋಗಬೇಕು ಅಂತ ಅಂದರೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೂ ಕೂಡ ಪ್ರಾಣ ಕಳ್ಕೊಂಡಿರ್ತಾರೆ. ಬಟ್ ಉಳ್ಕೋಬೇಕು ಅಂತ ಇದ್ದಾಗ ಏನೇ ಆಗಿ ಕಲ್ಲುಬಂಡೆ ಬಿದ್ದರೂ ಕೂಡ ಪ್ರಾಣ ಉಳಿದುಕೊಳ್ಳುತ್ತೆ. ಆ ರೀತಿ ನಿಮ್ಗೆ ತಪ್ಪಿ ಇರುತ್ತೆ. ಸ್ಟಾಪಲ್ಲಿ ಇಳಿತಾನೆ ಅಂತ ಹೇಳಿದ್ರು. ಇಳಿಬೇಕಿಲ್ವಾ? ನಿಮ್ಗೆ ತಪ್ಪಿ ಇರುತ್ತೆ. ಸ್ಟಾಪಲ್ಲಿ ಇಳಿತಾನೆ ಅಂತ ಹೇಳಿದ್ರು. ಇಳಿಬೇಕಿಲ್ವಾ? ರಸ್ತೆ ದಾಟುವಂತಹ ವೇಳೆಯಲ್ಲಿ ಇಂದು ಬೆಳಿಗ್ಗೆ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ ಅದು. ಅಲ್ಲಿ ಏನು ಬಸ್ ಅಡಿಯಲ್ಲಿ ಯಾವ ರೀತಿಯಾಗಿ ಸಿಲುಕಿದ್ದಾಳೆ ಮಹಿಳೆ ಅಂತ ನಾವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಎದ್ದು ಮತ್ತೆ ಆ ಡ್ರೈವರ್ಗೆ ಬೈತಾ ಇದ್ದಾಳೆ. ಅಂದರೆ ಇಲ್ಲಿ ರಸ್ತೆ ದಾಟುವಂಥ ಸಿಚುವೇಶನಲ್ಲಿ ಯಾರು ತಪ್ಪಿತ್ತು, ಅಥವಾ ಮಹಿಳೆಯ ತಪ್ಪಿತ್ತಾ, ಅಥವಾ ಡ್ರೈವರ್ ತಪ್ಪಿತ್ತಾ, ಏನಾಯಿತು ಅಂತ ತಿಳಿದು ಬರಬೇಕು. ಬಟ್ ನೋಡಿ, ಏನೇ ಒಂದು ಅವಘಡ ಸಂಭವಿಸ್ತು ಅಂತ ಅಂದಾಗ ಅಲ್ಲಿ ಹಾಗೆ ಆಯಿತು, ಹೀಗಾಯಿತು, ಪ್ರಾಣ ಕಳ್ಕೊಂಡ್ರು ಅಂತ ಈ ರೀತಿಯಾಗೆಲ್ಲ ಕೇಳಿರ್ತೀವಿ. ಬಟ್ ಆ ಒಂದು ಸಿಚುವೇಶನ್ ಆದರೂ ಕೂಡ ಅಲ್ಲಿ ಮಹಿಳೆ ಬದುಕುಳಿದಿದ್ದಾಳೆ. ನಿಜಕ್ಕೂ ಕೂಡ ಅದೃಷ್ಟವಶಾತ್ ಅಲ್ಲಿ ಬದುಕುಳಿದಿರುವಂಥದ್ದು ಒಳ್ಳೆಯ ವಿಚಾರವೇ. ಯಾಕಂದರೆ ಯಾವುದೇ ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆಯಿತು ಅಂದರೂ ಕೂಡ ದೊಡ್ಡ ಮಟ್ಟದ ಗಾಯಗಳಾಗಿರ್ಬೋದು ಅಥವಾ ದೊಡ್ಡ ಮಟ್ಟದ ಪ್ರಾಣಕ್ಕೆ ಹಾನಿ ಆಗುವಂಥದ್ದು ಆಗ್ತಾ ಇರುತ್ತೆ. ತುಂಬ ಕೇರ್ಫುಲ್ ಆಗಿ, ಈಗ ಏನು ಅಲ್ಲಿ ರೋಡ್ ಕ್ರಾಸ್ ಮಾಡುವಂಥ ವೇಳೆಯಲ್ಲೆಲ್ಲ ಕೇರ್ಫುಲ್ ಆಗಿ ರೋಡ್ ಕ್ರಾಸ್ ಮಾಡಬೇಕಾಗಿರುತ್ತೆ. ಇನ್ನು ಅಲ್ಲಿ ಬಸ್ ಡ್ರೈವರ್ಗಳು ಇತ್ತೀಚೆಗೆ ಕೆಲವೊಂದಿಷ್ಟು BMTC ಡ್ರೈವರ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಎಷ್ಟು ರ್ಯಾಶ್ ಆಗಿ ಅಲ್ಲಿ ಡ್ರೈವ್ ಮಾಡ್ತಾರೆ ಅಂತ ಅಂದರೆ, ಪಕ್ಕಕ್ಕೆ ಯಾರು ಪಕ್ಕಕ್ಕಿದ್ದವರು ಅಲ್ಲಿ ರೋಡ್ ಪಕ್ಕದಲ್ಲಿ ಇದ್ದವ್ರನ್ನ ಎಳಿಬೇಕು, ಇತ್ತ ಬನ್ನಿ ಅಂತ ಆ ರೀತಿಯಾಗಿ ರ್ಯಾಶ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಹಾರ್ನ್ ಕೂಡ ಹಾಕೋದಿಲ್ಲ. ಇಂಥವನ್ನ ತುಂಬ ಗಮನಿಸಿದ್ದೀವಿ ನಾವು ಇತ್ತೀಚೆಗೆ. ಯಾಕೆ ಅಂತ ಗೊತ್ತಿಲ್ಲ, BMTC ಡ್ರೈವರ್ಸ್ಗಳು ಆಟವಾಡುವಂಥ ರೀತಿ ಇದು. ತುಂಬ ರ್ಯಾಶ್ ಆಗಿ ಡ್ರೈವನ್ನ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ತುಂಬ ಈ ರೀತಿಯಾದಂಥ ಘಟನೆಗಳು ಕೂಡ ನಡೀತಾ ಇದೆ. ಇತ್ತ ಗಮನಿಸಬೇಕು. ನಿಮ್ಗೆ ತಪ್ಪಿ ಇರುತ್ತೆ. ಸ್ಟಾಪಲ್ಲಿ ಇಳಿತಾನೆ ಅಂತ ಹೇಳಿದ್ರು. ಇಳಿಬೇಕಿಲ್ವಾ? Bro.